ಪ್ರೆಸೆನ್ಸ್ ಬೇಸಿಗೆ ರಜಾ ಶಿಬಿರದ ಉದ್ಘಾಟನಾ ಸಮಾರಂಭವನ್ನು ನಾವಿವತ್ತು ಆಯೋಜಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಡೆಮೆಟ್ರಿಯಸ್ ಜಿ ಡಿಸೋಜಾ ಸಂಚಾಲಕರು, ಸಂತ ಸೆಬಾಸ್ಟಿಯನ್ ಚರ್ಚ್ ಶತಮಾನೋತ್ಸವದ ಸಂಚಾಲಕರು. ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವಿನ್ಸೆಂಟ್ ಡಿಸೋಜಾ ಇವರು ಆದರ್ಶ ಪೆರ್ಮನೂರ್ ಇದರ ಅಧ್ಯಕ್ಷರಾಗಿರ್ತಾರೆ. ಇವರಿಗೂ ಕೂಡ ನಾನು ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ. ಶ್ರೀಮತಿ ಮಲ್ಲಿಕಾ, ಮ್ಯಾನೇಜಿಂಗ್ ಡೈರೆಕ್ಟರ್ ದಕ್ಷ ಪ್ಲೇ ಸ್ಕೂಲ್ ಉಳ್ಳಾಲಬೈಲು ಹಾಗೂ ಈ ಶಿಬಿರದ ಮುಖ್ಯ ಸಂಚಾಲಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಿಚಲ್ ಚಾರಿಟೇಬಲ್ ಟ್ರಸ್ಟಿನ ಮುಖ್ಯಸ್ಥರಾಗಿರುವಂತಹ ಸಿರಿಲ್ ರಾಬರ್ಟ್ ಡಿಸೋಜಾ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹೊಸ ಕುರಲ್ ಬಳಗದ ವರದಿಗಾರರಾಗಿರ್ತಾರೆ. ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಅಬ್ಬಕ್ಕ ಚಾನಲ್ನ ವರದಿಗಾರರು, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇಲ್ಲಿ ನೆರೆದಿರುವಂತಹ ಈ ಶಿಬಿರದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅತಿಥಿಗಳಿಗೆ ಹೂ ಹಾಗೂ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಕ್ಕಳಿಂದ ನಾವು ನೆರವೇರಿಸಲಿದ್ದೇವೆ. ಇಲ್ಲಿ ಬಂದಿರುವಂತಹ ಎಲ್ಲ ಅತಿಥಿಗೂ ಕೂಡ ಹೂ ಹಾಗೂ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ದೇವರ ಆಶೀರ್ವಾದ ನಮಗೆ ಬಲು ಮುಖ್ಯವಾದದ್ದು. ಹಾಗಾಗಿ ನಾವು ಮೊದಲು ದೇವರನ್ನು ನೆನಪಿಸುತ್ತಾ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಇಲ್ಲಿರುವಂತಹ ಎಲ್ಲ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ.
ಪ್ರೌಢಶಾಲೆ ಸೋಮೇಶ್ವರ ಇದರ ಚಿತ್ರಕಲಾ ಶಿಕ್ಷಕರಾದಂಥ ಹರೀಶ್ ಆಚಾರ್ಯ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಿರಿಲ್ ಡಿಸೋಜ ಸರ್ ಅವರಿಗೆ ಹೂ ಹಾಗೂ ಶಾಲನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ದಿನವನ್ನು ಕೋರ್ತೇನೆ. ಪ್ರಥಮವಾಗಿ ನಾನು ಈ ಶಿಬಿರಾರ್ಥಿಯ ಪುಟಾಣಿಗಳನ್ನು ಪ್ರಥಮವಾಗಿ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ಇದರಿಂದ ವೇದಿಕೆಯಲ್ಲಿರುವ ನಮ್ಮ ಅತಿಥಿಗಳನ್ನು ನನ್ನ ಮಲ್ಲಿಕ ಟೀಚರ್ ಪ್ರಥಮವಾಗಿ ಅವರು ಈ 15 ದಿವಸದ ಶಿಬಿರಗಳ ಒಂದು ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವರನ್ನು ಕೂಡ ನಾನು ಪ್ರಥಮವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಿಮಗೆ ಈದಿಂಥ ಮುಖ್ಯ ಅತಿಥಿಯಾಗಿ ಆಸಿಫ್ ಬಬ್ಬುಗಟ್ಟೆ, ನಿಜವಾಗಿ ನನಗೆ ಖುಷಿ ಅನಿಸ್ತದೆ. ಎಡಬಿಡದ ಕಾರ್ಯಕ್ರಮ, ನಿಜವಾಗಿ ಅವರೆಲ್ಲ ಕೈಗೆ ಸಿಗೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ ಅಂಥ ವ್ಯಕ್ತಿಗಳು. ಜನರ ಸಮಸ್ಯೆ ಸ್ಪಂದನೆ ಅದು ನಿಮಗೆ ಗೊತ್ತಿರ್ಬೋದು. ಈ ಮಾಧ್ಯಮ ಅಂದರೆ ಅಷ್ಟು ಸುಲಭ ಅಲ್ಲ. ಕರೆದರೆ ಬರಬೇಕು, ಬಂದ ಸುದ್ದಿಯನ್ನು ಅಚ್ಚುಕಟ್ಟಾಗಿ ಇದು ಮಾಡಬೇಕು, ಸಮಯ ಮೀರಬಾರ್ದು, ಸಮಯ ಪ್ರಜ್ಞೆ ಎಲ್ಲವನ್ನು ಇಟ್ಕೊಂಡು ಅವರು ಏನೋ ಇದು ನನ್ನ ಪುಟಾಣಿಗಳ ಭಾಗ್ಯ ಅಂತ ಹೇಳ್ತೇನೆ. ಈ ಬೇಸಿಗೆ ಶಿಬಿರಕ್ಕೆ ಇವರು ಹಾಜರಾಗಿದ್ದಕ್ಕೆ ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ, ಆಸಿಫ್ ಬಬ್ಬುಗಟ್ಟೆ. ಅದೇ ರೀತಿ ಮುಖ್ಯ ಸಂಚಾಲಕರು ನಮ್ಮ ಮುಖ್ಯ ಅತಿಥಿಯಾಗಿ ಡೆಮೋಸ್ಟಸ್ ಜಿ ಡಿಸೋಜ ಇವರು ನನ್ನ ಆತ್ಮೀಯರು. ಹಾಗೂ ಇವರ ಬಗ್ಗೆ ಹೇಳೋದಾದರೆ ಇವರು ತುಂಬ ಸಮಾಜ ಸೇವಕರಂತ ಹೇಳಿದ್ರೆ ತಪ್ಪಾಗೋದು. ಇವರು ಪ್ರಸಿದ್ಧ ಒಂದು ಕೊಂಕಣಿ ಕಾರ್ಯನಿರ್ವಾಹಕರು. ಹಾಗೂ ನಮ್ಮ ಸಂತ ಸಭ್ಯಸ್ಥಾನ ಚರ್ಚಿನ ಶತಮಾನೋತ್ಸವ ಸಮಾರಂಭದಲ್ಲಿ ಇವರಿಗೆ ಸಂಚಾಲಕರ ಹುದ್ದೆ ಕೊಟ್ಟು ಅಲಂಕರಿಸಿ ಅವರು ನಮ್ಮ ಚರ್ಚಿನ ಶತಮಾನವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದರು. ಇದನ್ನು ಕೂಡ ಈ ವೇದಿಕೆಯಲ್ಲಿ ಸ್ಮರಿಸ್ತೇನೆ. ಅದೇ ರೀತಿ ನಮ್ಮ ವಿನ್ಸೆಂಟ್ ಡಿಸೋಜ ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಹಾಗೂ ಬಡವರ ಕಾಳಜಿ ಉಳ್ಳವರು. ಎಲ್ಲಿಯಾದರೂ ಅವರು ಬಡತನ ಕಂಡಲ್ಲಿ ಅವರ ಕೊಡುಗೆಯನ್ನು ಕೊಟ್ಟು ಅವರು ಮಕ್ಕಳ ಮೇಲೆ ಭಾರಿ ಪ್ರೀತಿ ಇಟ್ಟು ಇವತ್ತು ಈ ಕಾರ್ಯಕ್ರಮ ಬಂದ್ದಾರೆ ನಮ್ಮ ವಿನ್ಸೆಂಟ್ ಡಿಸೋಜ. ಇವರು ಪ್ರಸ್ತುತ ಆದರ್ಶ್ ಪೆರ್ಮನೂರು ಇದರ ಅಧ್ಯಕ್ಷರು ಆಗಿರುತ್ತಾರೆ. ಅದೇ ರೀತಿ ನನ್ನ ಆಪ್ತ ಮಿತ್ರ ಈಗಾಗಲೇ ಬಂದದ್ದು ನಮ್ಮ ಶಿಬಿರಾರ್ಥಿಗಳನ್ನು ಚಿತ್ರಕಲೆಯ ಒಂದು ಏನು ಸಂಪನ್ಮೂಲ ಅವರು ಪಡೆದುಕೊಂಡು ಬಂದಿದ್ದಾರಾ. ಇವರು ಮಹಾಲಸ ಆರ್ಟ್ಸ್ ಇದರಲ್ಲಿ ಅಲ್ಲಿ ಉನ್ನತವಾದ ಶಿಕ್ಷಣ ಪಡೆದು ನಂತರ ಕೆನರಾ ಕಾಲೇಜ್ ಆನಂದಾಶ್ರಮ, ಈಗ ಪ್ರಸ್ತುತ ಆನಂದಾಶ್ರಮ ಹೈಸ್ಕೂಲ್ ಉಳ್ಳಾಲ ಸೋಮೇಶ್ವರ ಇಲ್ಲಿ ಇವರು ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ನನ್ನ ಮಿತ್ರನ ಕರೆಗೆ ಹೋಗೊಟ್ಟು ಬಂದು ಈ ದಿನ ಈ ನಮ್ಮ ಶಿಬಿರದ ಮಕ್ಕಳಿಗೆ ಏನೋ ಒಂದು ಅವರ ವಿದ್ಯೆಯನ್ನು ಕಲಿಸಬೇಕಂತ ಹಂಬಲದಲ್ಲಿ ಬಂದರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಈ ಉಚಿತ ಶಿಬಿರದ ಉದ್ದೇಶ ಏನಂತಂದರೆ ರೀಚಲ್ ಸರ್ವಿಸಸ್ ಅಂತೇಳಿ ಒಂದು ಸಂಸ್ಥೆ ಓಪನ್ ಮಾಡಿ ನಾವು 1 ವರ್ಷ ಈ ಸಂದರ್ಭದ ಒಂದು ಈ ದಿನದ ಕೊಡುಗೆ ಅಂತ ಹೇಳ್ಬೋದು. 1 ವರ್ಷದ ಒಂದು ವರ್ಷವಂತಿಗೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಆದರೆ ಈ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ರೀಚಲ್ ಸರ್ವಿಸಸ್ ಸಂಸ್ಥೆ ಇದನ್ನು ಮಕ್ಕಳಿಗೆ ಏನಾದರೂ ಕೊಡಬೇಕು. ಮಕ್ಕಳು ಶಾಲೆಯಲ್ಲಿ ಕಲಿಯುವ ಪಾಠ ಅಲ್ಲ, ಇವರಿಗೆ ಜನರಲ್ ನಾಲೆಜ್, ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕು, ಹೇಗೆ ತಂದೆ ತಾಯಿಗಳ ಹತ್ರ ಮಕ್ಕಳು ಬೆಳೀತಾರೆ, ಅದು ಸ್ವಲ್ಪ ಸಮಯ ಹೆಚ್ಚು ಅವರ ದೈನಂದಿನ ಶಾಲೆ ಪ್ಲೇ ಸ್ಕೂಲ್ ಆಗಲಿ, ಸ್ಕೂಲಲ್ಲಿ ಆಗಲಿ, ಕಾಲೇಜುಗಳಲ್ಲಿ ಅವರ ದಿನಚರಿಯನ್ನು ಅವರು ಮಾಡ್ತಾ ಇರ್ತಾರೆ. ಈ ಶಿಬಿರದಿಂದ ಸಿಗುವ ಲಾಭ ಏನಂತ ನಾನು ಮಕ್ಕಳಿಗೆ, ಈಗ ನಿಮ್ಮ ಸಣ್ಣ ಪ್ರಾಯ, ನೀವು ಎಷ್ಟು ತಿಳ್ಕೊಳ್ತೀರಿ ಅಂತ ಒಂದು ಉದ್ದೇಶದಲ್ಲಿ ಇದೊಂದು ನೀವು ನೆನಪಿನಲ್ಲಿಟ್ಟು ಈ ಶಿಬಿರದಲ್ಲಿ ಏನೆಲ್ಲ ಸಂಪಾದನೆ ಮಾಡಿದ್ದೀರಿ, ಇದು ನಿಮಗೆ ಶಾಲೆ ಕಾಲೇಜುಗಳಲ್ಲಿ ಈ ಪಾಠ ಸಿಗೋದಿಲ್ಲ. ಇಲ್ಲಿ ನಿಮಗೆ ಒಳ್ಳೊಳ್ಳೆ ವ್ಯಕ್ತಿಗಳು ಬರ್ತಾರೆ, ಒಳ್ಳೊಳ್ಳೆ ಸಂಪನ್ಮೂಲ ವ್ಯಕ್ತಿಗಳು. ಈಗಾಗಲೇ ನಾವು ನಡೆದ ಶಿಬಿರದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮಲ್ಲಿಕ ಟೀಚರ್ ಅವರು ತುಂಬ
ಮ್ಯಾಥಮೆಟಿಕ್ಸ್ ಆಗಲಿ, ರೈಟಿಂಗ್ ಆಗಲಿ, ಮತ್ತು ಒಂದು ಪ್ರವಾಸ ಕೂಡ ಉಳ್ಳಾಲ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೂಡ ನಾವೊಂದು ಮಕ್ಕಳಿಗೆ ಏನು ಸಮಾಜದಲ್ಲಿ ಏನೆಲ್ಲ ಆಗ್ತದೆ, ಅದೇ ರೀತಿ ವೃತ್ತಿ ಜೀವನದಲ್ಲಿ ಏನೆಲ್ಲ ವೃತ್ತಿ ಉಂಟು, ಅವರಿಗೆ ಒಂದು ಟೈಲರಿಂಗ್ ಸಂಸ್ಥೆಗೆ ಕರ್ಕೊಂಡೋಗಿ ಈ ಬಟ್ಟೆ ಹೊಲಿಯೋದೇನು. ನಾನು ಒಂದು ಹೇಳ್ತೇನೆ ಮಕ್ಕಳೇ, ನಮಗೆ ಜೀವದಲ್ಲಿ ಹೇಗೆ ನಮ್ಮ ನಾಡಿ ಇದು ಎಲುಬು, ರಕ್ತ, ಮೂಳೆ, ಮಾಂಸ ಎಲ್ಲ ಇರ್ತದ, ಅದೇ ರೀತಿ ಮನುಷ್ಯನಿಗೆ ಜೀವನ ತೆಗೆಯಬೇಕಾದ್ರೆ ತುಂಬ ಹೇಳ್ತೇನೆ. ಯಾಕಂತೇಳಿದ್ರೆ ಒಂದು ಆಚಾರಿ, ಮರದ ಕೆಲಸದವರು ನಮಗೆ ಉಪಯೋಗ ಬೇಕಾ ಬೇಡವಾ? ಮರದ ಕೆಲಸದ ಆಚಾರಿ ಉಪಯೋಗ, ಒಂದು ಎಲೆಕ್ಟ್ರಿಷಿಯನ್ ಬೇಕಾ ಬೇಡವಾ? ಒಂದು ಫೋಟೋಗ್ರಾಫರ್ ಬೇಕಾ ಬೇಡವಾ? ಒಂದು ಶಿಕ್ಷಕರು ಬೇಕಾ ಬೇಡವಾ? ಅದೇ ರೀತಿ ಎಲ್ಲ ವಿಧದಲ್ಲಿ ನಾವು ಇದನ್ನು ತಿಳ್ಕೊಳ್ಬೇಕು. ಈಗ ಸರ್ಕಾರದ ಸೇವೆ, ಈಗ ಉದಾಹರಣೆಗೆ ರೇಷನ್ ಕಾರ್ಡ್ ಅಂದರೆ ಯಾರಿಗಾದ್ರೂ ಗೊತ್ತುಂಟಾ? ರೇಷನ್ ಕಾರ್ಡ್ ಮಕ್ಕಳೇ, ರೇಷನ್ ಕಾರ್ಡ್ ಅಂದರೆ ಏನು ಗೊತ್ತುಂಟಾ? ಯಾರಿಗೆ ಗೊತ್ತುಂಟು? ಕೈ ಎತ್ತಿ. ಇದು ಯಾತಕ್ಕೆ ಉಪಯೋಗ ಆಗ್ತದೆ? ಆಧಾರ್ ಕಾರ್ಡ್, ಯಾರೆಲ್ಲ ಆಧಾರ್ ಕಾರ್ಡ್ ಮಾಡಿಸ್ತೀರಿ? ಇದರಲ್ಲಿ ಸಮಾಜದಲ್ಲಿ ಹಲವು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು, ಬೇರೆ ಬೇರೆ ವಿಷಯಗಳನ್ನು. ಈಗ ಉದಾಹರಣೆ ಚಿತ್ರಕಲೆ ಒಂದು, ಅವರೀಗ ನಿಮಗೆ ಅವರ ಪರಿಚಯವರು ಅವರೇ ಹೇಳ್ತಾರೆ, ಅವರೇ ಮಾಡಿಕೊಳ್ತಾರೆ. ಏನು ಗೊತ್ತಾ, ಚಿತ್ರಕಲೆಯಲ್ಲಿ ಏನು ನಿಮಗೆ ಸಾಧಿಸ್ತೀರಿ, ಏನು ಉಂಟು, ಆ ಸಂಪಾದನೆ ಏನುಂಟು. ಅದೇ ರೀತಿ ನಾವು ಈಗ ಇಲ್ಲಿ ಎಲ್ಲ ಪ್ರತಿಭಾವಂತರು ಇದ್ದಾರೆ. ಈಗ ಇವರು ಶಿಕ್ಷಕರು, ಇವರು ವರದಿಗಾರರು, ಅವರು ಸ್ಟುಡಿಯೋ ಪ್ಲಸ್ ಕಾರ್ಯನಿರ್ವಹಣೆ, ಮತ್ತು ಅವರು ಕಾರ್ಪೆಂಟರ್ ಆ್ಯಂಡ್ ಫೈನಾನ್ಸ್, ಹಾಗೆ ಅವರು ಎಲ್ಲರ ಹತ್ರ ಒಂದೊಂದು ರೀತಿಯ ವಿದ್ಯೆ ಇರ್ತದೆ. ನಾನು ಯಾರು ಗೊತ್ತಿಲ್ಲ, ನಾನು ಸರ್ಕಾರಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯಾಗಿ ನಾನು ಈಗ ಏನೋ ಒಂದು ರಿಚಲ್ ಸರ್ವಿಸಸ್. ತಂದೆ ತಾಯಿ ಹತ್ರ ಹೆಚ್ಚು ಮಾತಾಡಬೇಕು. ನೀವು ಯಾರೆಲ್ಲ ಮಾತಾಡ್ತೀರಾ ಹೆಚ್ಚು ತಂದೆ ತಾಯಿ ಹತ್ರ? ಯಾರೆಲ್ಲ ಮಾತಾಡದ ತಂದೆ ತಾಯಿಗಳು ಎಷ್ಟು? ಮೊಬೈಲ್ ಇಟ್ಕೊಂಡು ಇದು ಮಾಡುವ ತಂದೆ ತಾಯಿಗಳು ಎಷ್ಟು? ನಿಮ್ಮನ್ನೆಲ್ಲ ತಂದೆ ತಾಯಿಗಳು ನಿಮ್ಮನ್ನು ಪ್ರೀತಿ ಮಾಡ್ತಾರಾ? ಪ್ರೀತಿ ಮಾಡ್ತಾರಾ? ನೀವು ಇವತ್ತಿನಿಂದ ಒಂದು ಪಾಠ ಕಲಿಬೇಕು ತಂದೆ ತಾಯಿ ಹತ್ರ. ಈಗ ಇಲ್ಲಿ ಶಿಬಿರದಲ್ಲಿ ಏನಾಯಿತು, ಏನು ಮಾತಾಡಿದ್ರು ಅದು ಹೋಗಿ ತಾಯಿ ತಂದೆ ಹತ್ರ ಹೇಳ್ಬೇಕು. ಇಲ್ಲಾಂದರೆ ಒಡ ಹುಟ್ಟಿದ ಅಣ್ಣ ತಂಗಿ ಹತ್ರ ಹೇಳ್ಬೇಕು. ಇದು ಶಿಕ್ಷಣ. ನಾವು ತಾಯಿಯನ್ನು ಪ್ರೀತಿಸ್ಬೇಕಲ್ವಾ? ಯಾಕೆ ಪ್ರೀತಿಸ್ಬೇಕು? ಯಾಕೆ ಪ್ರೀತಿಸ್ಬೇಕು ಹೇಳು? ಏನು ಕೊಡ್ತಾರೆ ತಾಯಿ? ಹಸಿವಾದಾಗ ಊಟ ಕೊಡ್ತಾರೆ. ತಂದೆ ಏನು ಕೊಡ್ತಾರೆ? ತಂದೆ ಸಂಪಾದನೆ ಮಾಡಿ ನಮ್ಮನ್ನು ಪೋಷಣೆ ಮಾಡ್ತಾರೆ ಅಲ್ವಾ? ಬಟ್ಟೆ ಕೊಡ್ತಾರೆ, ಇದು ಕೊಡ್ತಾರೆ, ನಮಗೆ ಏನೆಲ್ಲ ಕೊಡ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ತಿಂಡಿ ಕೊಡ್ತಾರೆ ಅಲ್ವಾ? ಅದೇ ರೀತಿ ಮಕ್ಕಳೇ, ಇಲ್ಲಿ ನೀವು ಕಲಿಬೇಕಾದದ್ದು ಇಷ್ಟೇ. ನಮ್ಮ ಉದ್ದೇಶ ಇಷ್ಟೇ. ನಾವು ಈ ಶಿಬಿರವನ್ನು ಏರ್ಪಡಿಸಿದ್ರೆ ಶಾಲಾ ದಿನಗಳಲ್ಲಿ ನೀವು ಒಂದು ಕ್ಲಾಸಲ್ಲಿ 30-40 ಮಕ್ಕಳು ಇರ್ತೀರ, ಹೌದಲ್ವಾ? ಇಲ್ಲಿ ನಿಮಗೆ ಏನು ಗೊತ್ತಿಲ್ಲ, ಸಣ್ಣ ನಿಮ್ಮ ಇಲ್ಲಿ ಬೇರೆನೇ ಅನುಭವ ಕೊಡುವುದು. ನಾವು ಬೇರೆ ಬೇರೆ ವ್ಯಕ್ತಿಗಳು ಸಿಗ್ತದೆ. ಶಾಲೆಯಲ್ಲಿ ನಿಮಗೆ ಒಂದು ವರ್ಷದಲ್ಲಿ ನೋಡಿದ ಟೀಚರನ್ನೇ ನೋಡ್ತೀರಿ, ನೋಡಿದ ಮಾಸ್ಟರ್ನೇ ನೋಡ್ತೀರಿ, ಹೌದಲ್ವಾ? ಇಲ್ಲಿ ನೋಡಿ ಬೇರೆ ಬೇರೆ ಒಂದು ಅವಕಾಶ ಸಿಕ್ಕೈತಲ್ವಾ? ಹಾಗೆ ಯಾವ ಉದ್ದೇಶಕ್ಕೋಸ್ಕರ ಈ ಶಿಬಿರವನ್ನು ಮಾಡಿದ್ದು, ಬಂದ ಅತಿಥಿಗಳನ್ನು ನಾನು ಮಗುದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈಗ ನಮ್ಮ ಮುಖ್ಯ ಅತಿಥಿ ಸ್ಥಾನದಲ್ಲಿರುವ ಆಸಿಫ್ ಬಬ್ಬುಗೊಟ್ಟೆಯವರು ಒಂದು 2 ಮಕ್ಕಳಿಗೆ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ತೊಕ್ಕೋಟು ಉಚಿತ ಬೇಸಿಗೆ ರಜಾ ಶಿಬಿರ. ಮಕ್ಕಳೇ ನಮ್ಮ ಸಿರಿಲ್ ರಾಬರ್ಟ್ ಡಿಸೋಜ್ ಅವರು ತೋಟಗಾರಿಕಾ ಇಲಾಖೆಯಲ್ಲಿ ಬಹಳಷ್ಟು ಕಾಲ ಕಾರ್ಯನಿರ್ವಹಿಸಿ ಅವರು ಬೀಳ್ಕೊಡುಗೆ ಸಮಾರಂಭಕ್ಕೆ ನಾನು ಹೋಗಿದ್ದೆ. ಆ ಸಮಾರಂಭದಲ್ಲಿ ಬಂದಷ್ಟು ಜನ ಬೇರೆ ಯಾವ ಅಧಿಕಾರಿಗೂ ಬರಲಿಲ್ಲ. ಮತ್ತು ಹೇಳುವುದಾದರೆ ಸಮಾಜ ಸೇವೆಯಲ್ಲಿ ಸಿರಿಲ್ ರಾಬರ್ಟ್ ಡಿಸೋಜ್ ಅವರು ಎತ್ತಿದ ಕೈ. ಅವರ ರಕ್ತದಲ್ಲೇ ಇದೆ ಸಮಾಜ ಸೇವೆ. ಅವರಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಮತ್ತು ಅವರು ಇಲ್ಲದ ಸಂಘ ಸಂಸ್ಥೆ ಇಲ್ಲ. ಅವರು ಎಲ್ಲ ಸಂಘ ಸಂಸ್ಥೆಯಲ್ಲಿದ್ದಾರೆ. ಅಂದರೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅದರ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಹಾಗೂ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಅದರಲ್ಲಿ ಕೂಡ ಅವರು ಇಲ್ಲದ ಒಂದು ಸಂಘ ಸಂಸ್ಥೆಯನ್ನು ನಾನು ನೋಡಲಿಲ್ಲ. ಮತ್ತು ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅವರು ಪಾಲ್ಗೊಳ್ಳುತ್ತಾರೆ. ಅಂದರೆ ಮೊನ್ನೆ ರಾತ್ರಿ ನನಗೆ ಕಾಲ್ ಮಾಡಿ ಹೇಳಿದರು, ನಾವು ಬೇಸಿಗೆ ಶಿಬಿರ ಕಾರ್ಯಕ್ರಮದಲ್ಲಿದ್ದೇವೆ, ಇವತ್ತು ನಾನು ಮಕ್ಕಳನ್ನು ನಮ್ಮ ಇಲ್ಲಿ ಕೃಷಿ ಇಲಾಖೆಗೆ ಕರ್ಕೊಂಡೋಗಿ ಮಕ್ಕಳಿಗೆಲ್ಲ ಕಲಿಸಿದೆ. ಆಮೇಲೆ ಮತ್ತೊಂದು ಹೇಳಿದರು, ಹೊಲಿಗೆ ಇದೆ ಅಲ್ಲಿಗೆ ಕೂಡ ಕರ್ಕೊಂಡು ಅಂದರೆ ಮಕ್ಕಳು ಎಲ್ಲ ಕಲಿಬೇಕು. ಮಕ್ಕಳು ಈಗ ನಿಮಗೆ ನಾನು ಕೇಳಿದೆ ಏನೆಲ್ಲ ಕಲಿಸಿರಂತ.
ಕನ್ನಡ, ಇಂಗ್ಲೀಷು, ಮ್ಯಾಥ್ಸ್ ಮತ್ತು ಅದರ ಬಗ್ಗೆ ಎಲ್ಲ ಕಲಿಸ್ತಾರೆ. ಮತ್ತು ಡ್ರಾಯಿಂಗ್, ಕ್ರಾಫ್ಟ್ ಇದರ ಬಗ್ಗೆ ಎಲ್ಲ ನಿಮಗೆ ತುಂಬ ಕಲಿಸಿದರೆ, ಅಂದರೆ ನೀವು ಅವರು ಕಲಿಸಿದ್ದನ್ನು ನೀವು ಮನಸ್ಸಿನಲ್ಲಿಟ್ಟು ಅದನ್ನು ಮುಂದೆ ನೀವು ಅಳವಡಿಸಬೇಕು. ಆಗ ಮಾತ್ರ ಅದು ಅವರು ಕಲಿಸಿದ್ದಕ್ಕೆ ನಿಮಗೆ ಸಾರ್ಥಕವಾಗ್ತದೆ. ಯಾಕಂತ ಹೇಳಿದರೆ ಅದನ್ನು ಇಲ್ಲೇ ಬಿಟ್ಟರೆ ಅದು ಕಲಿಸಿದ್ದು ಇದಾಗೋದಿಲ್ಲ. ಅಂದರೆ ನೀವು ಇದನ್ನು ಪಠ್ಯದ ಜೊತೆಗೆ ಶಾಲೆಯಲ್ಲಿ ನಿಮಗೆ ಪಠ್ಯ ಮಾತ್ರ ಕಲಿಸ್ತಾರೆ, ಅಂದರೆ ಪಠ್ಯ ಥರ ಅಂದರೆ ಈಗ ಇವರು ಕಲಿಸಿದ್ದು ಅದು ಎಲ್ಲೂ ಕಲಿಸುವುದಿಲ್ಲ. ಅಂದರೆ ಇದು ಈಗ ನಿಮಗೆ ಇಷ್ಟು ದಿವಸ ಸಿರಿಲ್ ಅವರು ಅದು ಅವರ ಸಮಾಜ ಸೇವೆ, ಅಂದರೆ ಅವರು ಹೇಳಿದಲ್ಲ ಅವರ ರಕ್ತದಲ್ಲೇ ಇದೆ. ಅವರು ಕೊರೋನಾ ಸಮಯದಲ್ಲಿ ನಾನೊಂದು ನೋಡಿದ್ದೇನೆ, ರೂಪೇಶ್ ಶೆಟ್ಟಿ ಈಗ ಇದೆ, ಅವರಿಂದ ಮಾತಾಡಿಕೊಂಡು ಎಲ್ಲ ಜನರಿಗೂ ಕೂಡ ದಿನಸಿ ಆಹಾರ ಸಾಮಗ್ರಿಗಳನ್ನೆಲ್ಲ ವಿತರಿಸ್ತಾರೆ. ಅಂದರೆ ಅವರದು ನಿಷ್ಪಕ್ಷ ಅಂದರೆ ಏನಿಲ್ಲ. ಮತ್ತು ಎಲ್ಲ ರಾಜಕೀಯ ಪಕ್ಷದವರದ್ದು ಕೂಡ ಅವರು ಒಳ್ಳೆಯದಿದ್ದಾರೆ. ಅವರು ಎಲ್ಲರ ಯಾರ ಹತ್ರ ಹೋದರೂ ಕೂಡ ಅವರು ಬಹಳಷ್ಟು ಪ್ರೀತಿಯಿಂದ ಅವರನ್ನು ನೋಡಿದಾಗಲೇ ಅವರು ಬಂದು ಕರೀತಾರೆ. ಅಂದರೆ ಅಷ್ಟು ಪ್ರೀತಿಯಲ್ಲಿರ್ತಾರೆ. ಅದನ್ನೇ ಯಾಕಂತ ಹೇಳಿದರೆ ಅವರು ರೋಲ್ ಮಾಡಲು ನಮಗೆ ಎಲ್ಲಿ ಕೂಡ ಅವರು ಈಗ ನಮ್ಮ ಅದೇ ಪತ್ರಕರ್ತರಲ್ಲಿ ಅವರಿಗೆ ಗುರುತಿಲ್ಲದ ಪತ್ರಕರ್ತರಲ್ಲ. ಮಂಗಳೂರಿನಲ್ಲಿ ಯಾರು ಬಂದರೂ ಕೂಡ ಅವರನ್ನು ದೊಡ್ಡ ದೊಡ್ಡ ಪತ್ರಕರ್ತರು ಅವ್ರ ಹತ್ರ ಬೇರೆ ಅಧಿಕಾರಿ ಹತ್ರ ಮಾತಾಡೋದು, ಅಂದರೆ ಅವ್ರ ಹತ್ರ ಇದೆ. ಯಾಕೆಂದರೆ ಅವರನ್ನು ಹಾಗೆ ಇಟ್ಟಿದ್ದಾರೆ ಮಕ್ಕಳೇ. ಅದನ್ನು ಅವರು ರೋಲ್ ಮಾಡಲು ಅವರನ್ನು ನೋಡಿ. ಮತ್ತು ಅವರು ಹೇಳಿದರು ರೀಚಿಯಲ್ಲಿ ಅವ್ರದ್ದು ಸರ್ವಿಸ್ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು, ಅದರ ನೆನಪಿಗಾಗಿ ಅವರು ಹೀಗೆ ಮಾಡ್ತಾಯಿದ್ದಾರೆ. ನೀವು ಉತ್ತಮವಾಗಿ ಕಲಿಬೇಕು. ಅವರು ನಮ್ಮ ಟೀಚರ್ ಮಲ್ಲಿಕ ಅವರು ಎಲ್ಲಿ ಡ್ರಾಯಿಂಗ್, ನಾನು ಎಲ್ಲಿ ಹೋದರೂ ಕೂಡ ಅವರು ಡ್ರಾಯಿಂಗಲ್ಲಿದ್ದಾರೆ. ಇದು ರಂಗೋಲಿ ಹಾಕಿಕೊಂಡು ಎಲ್ಲಿ ನಾನು ಎಷ್ಟು ಕಾರ್ಯಕ್ರಮ ಹೋದರೂ ಕೂಡ ನಮ್ಮ ಇರೋದು. ಮತ್ತು ನಮ್ಮ ಡೆಮ್ಮಿಯವರು ಕಾರ್ಯಕ್ರಮ ನಿರೂಪಣೆಯಲ್ಲಿ ಎತ್ತಿದ ಕೈ ಎಲ್ಲಿ ಹೋದ್ರು. ಮತ್ತು ಸೆಬಾಸ್ಟಿಯನ್ ಚರ್ಚಿದು ಪಾಲನಾ ಮಂಡಳಿಯಲ್ಲಿ ಮತ್ತು ಎಲ್ಲಿ ಉತ್ತಮ. ಮತ್ತು ನಮ್ಮ ಹಾಗೆ ಮಗಳಿಗೂ ಕೂಡ ಕಲಿಸಿ ಅವರು ಮತ್ತು ನಮ್ಮ ಇವರು ಆದರ್ಶ ಅದರಲ್ಲಿ ನೀವು ಕೂಡ ಹೇಳಿದರು. ಮತ್ತು ಹರೀಶ್ ಸರ್ ಆನಂದಾಶ್ರಮಕ್ಕೆ ನಾನು ಬರುವಾಗ ಅಂದರೆ ಅಲ್ಲಿ ಗೋಡೆಯಲ್ಲಿ ಭಾಳಷ್ಟು ಅಲ್ಲಿ ನೋಡುವಾಗಲೇ ಗೊತ್ತಾಗ್ತದೆ ಅವರ ಆರ್ಟಿಸ್ಟ್. ನಾನು ಭಾಳಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ, ಅಲ್ಲಿಗೆ ನಾನು ಹೋಗೋದು ಭಾಳಷ್ಟು ನೋಡಿದ್ದೇನೆ. ಹೌದು ಸರ್. ಮಕ್ಕಳೇ, ನೀವು ನಾನು ಹೇಳಿದಾಗೆ ನೀವು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರು ಕಲಿಸಿದ್ದನ್ನು ನೀವು ಕಲಿಸಿದ ಕೂಡಲೇ ಸಾರ್ಥಕ ಹೇಳಿ ಇಷ್ಟೇ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ಇದು ಸಾಮಾನ್ಯವಾಗಿ ಇದರಲ್ಲಿ ನಾನು ಹೇಳುವುದಂದರೆ ಆಸಿಫ್ ಅವರ ಸೇವೆ ನಾನು ಮತ್ತೊಮ್ಮೆ ಇಲ್ಲಿ ಶ್ಲಾಘನೀಯ ಮಾಡ್ತೇನೆ. ಈಗ ನಮ್ಮ ಮುಂದಿನ ಒಂದು ನುಡಿಯನ್ನು ನನ್ನ ಮಿತ್ರ ಹರೀಶ್ ಆಚಾರ್ಯವರು ಮಾಡಬೇಕಾಗಿ ಕೇಳಿಕೊಳ್ತೇನೆ. ತುಂಬ ಉಂಟು. ಇನ್ನು 1 ಗಂಟೆ ಅವರು ಕೊಟ್ಟರೆ 1 ಗಂಟೆ ನಿಮ್ಮೊಟ್ಟಿಗೆ ಇರೋದು, ಅದಕ್ಕೆ ಹೆಚ್ಚು ಮಾತಾಡಲಿಕ್ಕಿಲ್ಲ. ಆದರೆ ಇವರು ನಮ್ಮ ಸಿರಿಲ್ ಡಿಸೋಜ ಇವರು ನನಗೆ ಯಾವಾಗ ಸಾಧಾರಣ ಒಂದು 20-30 ವರ್ಷದ ಪರಿಚಯ. ನಾವು ಒಟ್ಟಿಗೆ ಇದ್ದೆವು ಶಿವಾಜಿ ಫ್ರೆಂಡ್ ಸರ್ಕಲಲ್ಲಿ. ಅವರ ಸೆಕ್ರೆಟರಿ ಆಗಿದ್ದು, ನಾವು ಸದಸ್ಯರಾಗಿದ್ದೆವು, ಅಸಿಸ್ಟೆಂಟ್ ಇರಲಿ. ಆದರೆ ಕಬಡ್ಡಿಯಲ್ಲಿ ಎಲ್ಲಿ ಹೋಗೋರು ಅವರು ಬರೋದು, ನಾವು ಆಡೋದು, ಅವರ ಆಟ ಆಡೋದೆಲ್ಲ ಇತ್ತು. ಸಂಡೇ ನಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಬಡ್ಡಿ ಆಡ್ತಾ ಇರೋದು. ಹಾಗೆ ಇದೆಲ್ಲ ಸ್ವಲ್ಪ ದೂರ ಐತೆ ಯಾವುದು ಗೇಮ್ಸ್ ಎಲ್ಲ. ಹಾಗೆ ನಾನು ನಿಮ್ಮ ಹತ್ರ ಮಾತಾಡಲಿ ತುಂಬ ಉಂಟು, ಮಾತಾಡ್ತಿರ್ತೇನೆ. ಹಾಗೆ ನನಗೆ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ಇವರೊಂದು 2 ಹಿತನುಡಿ ನೀಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಪ್ರೀತಿಪೂರ್ವಕ ನಮಸ್ಕಾರಗಳು. ರೀಚಲ್ ಚಾರಿಟೇಬಲ್ ಟ್ರಸ್ಟ್ ತುಕ್ಕೋಟು ಇವರ ವತಿಯಿಂದ ಮಕ್ಕಳಿಗೆ ಬೇಸಿಗೆ ಕಾಲ ಉಚಿತ ಶಿಬಿರ. ಈ ಸಂದರ್ಭದಲ್ಲಿ ನಾನು ಈ ಸಂಸ್ಥೆಗೆ ಒಂದು ಶುಭವನ್ನು ಕೋರುತ್ತೇನೆ. ಈ ಸಂಸ್ಥೆಯ ನಿರ್ದೇಶಕರಾಗಿರುವ ಶ್ರೀ ಸಿರಿಲ್ ರಾಬರ್ಟ್ ಡಿಸೋಜರವರು ಒಬ್ಬ ಸರಕಾರಿ ನೌಕರರು. ಅವರ ನಿವೃತ್ತಿಯ ನಂತರ ನಮ್ಮ ಈ ಪ್ರದೇಶಕ್ಕೆ ಕಿಂಚಿತ್ತಾದರೂ ಏನನ್ನಾದರೂ ಮಾಡಬೇಕೆಂದು, ಅಂದರೆ ಇದಕ್ಕಿಂತ ಮೊದಲು ಅವರು ಸಮಾಜ ಸೇವೆ ಮಾಡಲಿಲ್ಲ ಅಂತ ತುಂಬ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಆದರೆ ನಿವೃತ್ತಿಯ ನಂತರವೂ ಕೂಡ ಅವರು ಸಮಾಜ ಸೇವೆಯ ಕೆಲಸವನ್ನು ಮುಂದುವರಿಸುತ್ತಾರೆ. ಆದುದರಿಂದ ವರ್ಷದ ಮೊದಲು ಅವರು ರೀಚಲ್ ಸರ್ವಿಸಸ್ ಎಂಬ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದರು. ಈ ಸಂದರ್ಭದಲ್ಲಿ ಈ ಸಂಸ್ಥೆಗೆ 1 ವರ್ಷ ತುಂಬ ಸುಸಂದರ್ಭದಲ್ಲಿ ಮಕ್ಕಳಿಗೆ ಉಚಿತ ಬೇಸಿಗೆ ಕಾಲದ ಶಿಬಿರ. ಮಕ್ಕಳೇ, ನೋಡಲು ತಾವೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೀರಿ. ನಿಮ್ಮ ಒಳ್ಳೆಯ
ಮುದ್ದು ಮುಖ. ಈ ಮಕ್ಕಳನ್ನು ನಾವೊಮ್ಮೆಲ್ಲರೂ ಕೈ ಚಪ್ಪಾಳೆಗಳು ಕೊಟ್ಟು ಅಭಿನಂದಿಸೋಣ. ಪ್ರಿಯ ಮಕ್ಕಳೇ, ತಾವು ಗಮನಿಸಬೇಕು, ಉಚಿತ ಶಿಬಿರ ಯಾರಿಗೆ ಉಚಿತ? ಒಂದು ಶಿಬಿರ ಮಾಡುವಾಗ ಏನೋ ಖರ್ಚು ಉಂಟು, ಹೌದಾ? ಇಲ್ಲಿ ಸಂಶಯ ನನಗೆ, ಉಚಿತ ಯಾರಿಗೆ ಅಂತ. ಇರಲಿ ಅದು. ಇನ್ನೊಂದು, ಪ್ರಿಯ ಮಕ್ಕಳೇ, ಕೇಳಲಿಕ್ಕೆ ಮನಸ್ಸಿಲ್ವಾ? ಹಾಂ, ಉಂಟು. ಆಕಾಶದಲ್ಲಿ ಉದಯಿಸುವ ಸೂರ್ಯನನ್ನು ನೋಡಿದ್ದೀರಾ ತಾವೆಲ್ಲರೂ? ಸೂರ್ಯನನ್ನು ನೋಡದವರು ಯಾರಾದಿದ್ದಾರಾ? ಹಾಂ, ಸೂರ್ಯ, ಸನ್, SUN ಎಲ್ಲ ನೋಡಿದ್ದೀರಾ? ಈ ಸೂರ್ಯನ ಬೆಳಕಿನ ಕಿರಣವು ನಮ್ಮ ಚರ್ಮಕ್ಕೆ ತಾಗದೆ ಆ ಸೂರ್ಯನ ಬೆಳಕಿನ ಕಿರಣದ ಒತ್ತಡವನ್ನು ನಾವು ಹೇಳಲು ಆಗುವುದಿಲ್ಲ. ಅರ್ಥ ಆಯ್ತಾ? ಹಾಗಿರುವಾಗ ತಾವು ಇವತ್ತು ಇಲ್ಲಿಗೆ ಬಂದಿದ್ದೀರಿ. ನಿಮಗೆ ಉತ್ತಮ ಶಿಕ್ಷಕರು ಮಾರ್ಗದರ್ಶನವನ್ನು ನೀಡಿ ಅವರಲ್ಲಿರುವ ಪ್ರತಿಭೆಯನ್ನು ತಮಗೆ ಹೇಳಿಕೊಡುತ್ತಾರೆ. ಅದನ್ನು ಪ್ರಿಯ ಮಕ್ಕಳೇ, ತಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಆಲಿಸಿ ಕೈಯಲ್ಲಿ ಒಂದು ಪುಸ್ತಕ ಪೆನ್ನು ತೆಗೆದುಕೊಂಡು ಅದನ್ನು ತಮಗೆ ಮನದಟ್ಟಾಗುವ ರೀತಿಯಲ್ಲಿ ಬರೆದುಕೊಂಡು ದಿನಾನು ಮನೆಯಲ್ಲಿ ಹೋಮ್ವರ್ಕ್ ನೀವು ಮಾಡಬೇಕು. ಆವಾಗ ಮಾತ್ರ ತಾವು ಇವತ್ತು ಈ ಶಿಬಿರಕ್ಕೆ ಬಂದಿರುವ ಉದ್ದೇಶವು ತಮ್ಮ ಜೀವನದಲ್ಲಿ, ಎಲ್ಲ ಮಕ್ಕಳ ಜೀವನದಲ್ಲಿ ಪೂರ್ಣಗೊಳ್ಳುತ್ತದೆ. ಆದುದರಿಂದ ಈ ಶಿಬಿರಕ್ಕೆ ನಾನು ಶುಭವನ್ನು ಕೋರುತ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ಸಮಾರಂಭದ ನಮ್ಮ ರೀಚಲ್ ಉಚಿತ ಬೇಸಿಗೆ ಶಿಬಿರದ ಸಂಚಾಲಕಿಯಾದ ಶ್ರೀಮತಿ ಮಲ್ಲಿಕರವರು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿ ಮತ್ತು ಅವರ ಒಂದು ಮಕ್ಕಳಿಗೆ 2 ಹಿತನ್ನು ನೀಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಿಮಗೆ ಎಲ್ಲರಿಗೂ ಗೊತ್ತುಂಟು, ಮಕ್ಕಳಿಗೆ ಇವತ್ತು ನಾವು ಎಲ್ಲಿ ಸೇರಿದ್ದೇವೆ ಮಕ್ಕಳೇ? ಗೊತ್ತುಂಟು, ನಮ್ಮ ಟ್ಯೂಷನ್ ಸೆಂಟರ್ ಆಗಿರುವ ರೀಚಲ್. ಓಕೆ, ಇಲ್ಲಿ ಸೇರಿದ್ದೇವೆ. ಇಲ್ಲಿ ನಮಗೆ ಕಾರ್ಯಕ್ರಮ ಎಲ್ಲ ನಡೆಸ್ತಾ ಇದ್ದಾರೆ. ಏನು ಕಾರ್ಯಕ್ರಮ? ಜಸ್ಟ್ TVಯಲ್ಲಿ ನೀವು ಬರುವುದಕ್ಕೆಯಾ? ಅಲ್ಲ, ಇಲ್ಲಿ ಒಂದು ನಿಮಗೆ ಮಾಹಿತಿ ಕೊಡುವ ಕಾರ್ಯಕ್ರಮದೊಟ್ಟಿಗೆ ಒಳ್ಳೆಯ ಗಣ್ಯ ವ್ಯಕ್ತಿಗಳನ್ನು ಕರೆದಿದ್ದಾರೆ ನಿಮ್ಮಲ್ಲಿ ಮಾತನಾಡುವುದಕ್ಕೆ. ಯಾಕಂತ ಹೇಳಿದರೆ ಅವರ ಅನುಭವಗಳನ್ನು ನಿಮ್ಮ ಜೊತೆ ಅವರು ಹಂಚಿಕೊಳ್ತಾರೆ. ಅದರಿಂದ ನಿಮಗೆ ಪ್ರಯೋಜನ ಆಗ್ಬೋದಲ್ಲ, ಯೂಸ್ ಆಗ್ತದಲ್ಲ ಅವರ ಅನುಭವ ನಿಮಗೆ ಹೇಳಿದಾಗ. ಲೈಫಿನಲ್ಲಿ ಪ್ರತಿಯೊಬ್ಬರ ಲೈಫಲ್ಲಿ ಕೂಡ ಒಂದೊಂದು ನಿಮಿಷ ಕೂಡ ಒಂದು ಜ್ಞಾನ ಕಲೀಲಿಕ್ಕೆ ಸಿಗ್ತದೆ. ಆ ಜ್ಞಾನವನ್ನು ನಾವು ಉಂಟಲ್ಲ ಹೇಗೆ ನಮ್ಮ ಲೈಫ್ನಲ್ಲಿ ಯೂಸ್ ಮಾಡ್ತೇವೆ ಅದರ ಮೇಲೆ ನಮ್ಮ ಲೈಫ್ ಡಿಪೆಂಡ್ ಆಗಿರ್ತದೆ, ಹೌದಲ್ಲ? ನಮ್ಮ ಮುಂದೆ ನಾವು ಖಾಲಿ ನಿಂತಿರುವ ಅದೊಂದು ಖಾಲಿ ಬಂಡೆಕಲ್ಲಾಗಿದ್ದರೆ ಅದು ಬಂಡೆಕಲ್ಲಾಗಿ ಇರ್ತದೆ. ಅದನ್ನು ಯಾರಾದರೂ ಕೆತ್ತಿ ಶೇಪ್ ಕೊಡ್ತಾರಂತಾದರೆ ಅದು ಮೂರ್ತಿಯಾಗಿ ಮಾರ್ಕೆಟಲ್ಲಿ ಅಥವಾ ಟೆಂಪಲಲ್ಲಿ ಅಥವಾ ಯಾವುದೋ ಒಂದು ಮ್ಯೂಸಿಯಮಲ್ಲಿ ಇರ್ತದೆ. ಸೇಮ್ ಹಾಗೇ ಅನುಭವಕ್ಕೆ ಇರುವಂಥ ದೊಡ್ಡ ವ್ಯಕ್ತಿಗಳು ನಿಮ್ಮ ಜೊತೆ ಮಾತನಾಡುವಾಗ ನಿಮ್ಮ ಮೈಯಲ್ಲಿ ಇರುವ ಕೆಲವು ನೆಗೆಟಿವ್ ಥಾಟ್ಸ್ಗಳು ನಿಮ್ಮನ್ನೇ ನೀವೇ ರಿಪೇರ್ ಮಾಡ್ಬೋದು. ಇಲ್ಲದಿದ್ದರೆ ಏನಾಗ್ತದೆ, ನಿಮಗೆ ಯಾರು ಸಹ ಬುದ್ಧಿ ಹೇಳುವವರು ಇಲ್ಲದಿದ್ದರೆ ನೀವಿದ್ದಾಗೆ ಇರ್ತೀರ, ಅದಕ್ಕೆ ಶೇಪೇ ಇರುವುದಿಲ್ಲ. ಸೊ ನಿಮ್ಮ ಪಾಸಿಟಿವ್ ಮೆಂಟಲಿಟಿಗಳು ಕ್ರಿಯೇಟಿವಿಟಿ ಆಗುವುದಿಲ್ಲ ನಿಮ್ಮೊಟ್ಟಿಗೆ. ಸೊ ಇವತ್ತು ಈ ಕಾರ್ಯಕ್ರಮದ ಮೊದಲ ಉದ್ದೇಶ ಅಂತೇಳಿದರೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಸಿರಿಲ್ ಡಿಸೋಜ ಇವರು ನನ್ನ ಹತ್ರ ಇದರ ಬಗ್ಗೆ ಸಮ್ಮರ್ ಕ್ಯಾಂಪ್ ಬಗ್ಗೆ ಮಾತನಾಡಿದರು. ಮೇಡಮ್, ನಮಗೆ ಒಂದು ಸಮ್ಮರ್ ಕ್ಯಾಂಪ್ ನಡೆಸಬೇಕು, ಒಂದು 15 days ಅಂಥೇಳಿ ಹೇಳಿದರು. ಓಕೆ, ಆ್ಯಕ್ಚುಲಿ ನಮಗೆ 1 ತಿಂಗಳದ್ದು ಪ್ಲ್ಯಾನ್ ಇತ್ತು, ಬಟ್ ಸ್ವಲ್ಪ ನಾವು ಡಿಲೇ ಆಗಿರುವ ಕಾರಣದಿಂದ ನಾವು 15 days ಮಾಡಿ, ಯಾಕಂದರೆ ನೆಕ್ಸ್ಟ್ ವೀಕಲ್ಲಿ ಸ್ಕೂಲ್ ಇದೆ ಎಲ್ಲರಿಗೂ ಸಹ. ಸೊ ಈ 15 days ನಾವು ಮಕ್ಕಳಿಗೆ ಸಾಧ್ಯವಾದಷ್ಟು ಒಳ್ಳೆಯ ಜ್ಞಾನವನ್ನು ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಇನ್ನು ನಾಡಿದ್ದು ಶಾಲೆ ಸ್ಟಾರ್ಟ್ ಆಗುವಾಗ ಬೇಸಿಕ್ ನಾಲೆಜಸ್ ಅಂದರೆ ಮ್ಯಾಥ್ಸ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ಇವುಗಳ ಮೇಲೆ ಅವರಿಗೆ ಸ್ವಲ್ಪ ನಾವು ಬೇಸಿಕ್ ಕ್ಲಾಸಸನ್ನು ಕೊಡುವಾಗ ನಾಡಿದ್ದು ಕ್ಲಾಸಿಗೆ ಹೋಗುವಾಗ ಅದು ಅವರಿಗೆ ಸರಿಯಾಗಿ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಆ ಕ್ಲಾಸಸ್, ಅದರೊಟ್ಟಿಗೆ ಡ್ರಾಯಿಂಗ್, ಕ್ರಾಫ್ಟ್, ಯೋಗ, ಡ್ಯಾನ್ಸ್ ಮತ್ತು ಕ್ರಿಯೇಟಿವಿಟೀಸ್, ಬೇರೆ ಗೇಮ್ಸ್, ಫನ್ನಿ ಗೇಮ್ಸ್, ಇಂಥದ್ದೆಲ್ಲ ನಾನಾ ಥರದ್ದು ಆ್ಯಕ್ಟಿವಿಟೀಸ್ ನಾವು ನಡೆಸಿಕೊಂಡು ಬಂದಿದ್ದೇವೆ. ಅದರೊಟ್ಟಿಗೆ ಈ ಮಕ್ಕಳನ್ನು ಕೃಷಿ ಸಂಶೋಧನೆ ಕೇಂದ್ರ ಆಗಿರುವ ನಮ್ಮ ಈ ಉಳ್ಳಾಳ ಕ್ಷೇತ್ರ ಇಲ್ಲಿ ನಾವು ಕರ್ಕೊಂಡು ಹೋಗಿ ಆ ಮಕ್ಕಳಿಗೆ ಪ್ಲ್ಯಾಂಟೇಷನ್ ಬಗ್ಗೆ, ಸಸ್ಯದ ಬಗ್ಗೆ, ಗಿಡದ ಬಗ್ಗೆ ಒಂದು ಕಾಳಜಿ ಬರುವಂಥ ಕ್ಲಾಸಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ನಮ್ಮ ಹತ್ತಿರಕ್ಕಿರೋ ಒಂದು ಟೈಲರ್ ಶಾಪ್ ಇದೆ.
ಅಲ್ಲಿ ಒಬ್ಬರು ಲೇಡಿ ರೀಸೆಂಟಾಗಿ ಜಾಯ್ನ್ ಆಗಿರುವ ಕಾರಣ ನಾವು ಈ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವರ ಹತ್ರ ಮಾತಾಡಿಸಿ ಆ ಟೈಲರಿಂಗ್ ಅಂದರೆ ಎಂತ, ಮಕ್ಕಳಿಗೆ ಕಾಣುವಾಗ ಟೈಲರಿಂಗ್ ಅಂತ ಕಾಣ್ಬೋದು, ಬಟ್ ಅದಕ್ಕೆ ಕೂಡ ಒಂದು ಮ್ಯಾಥ್ಸ್, ಒಂದು ಗಣಿತದ ಅವಶ್ಯಕತೆ ಉಂಟು, ಮೆಜರ್ಮೆಂಟ್ ಬರ್ತದೆ. ಆ ಮೆಜರ್ಮೆಂಟ್ಗೂ ಸಹ ಸಾಮಾನ್ಯ ಜ್ಞಾನ ಬೇಕು ಅಂತೇಳಿ ಮಕ್ಕಳಿಗೆ ತಿಳುವಳಿಕೆಯ ಒಂದು ಜ್ಞಾನವನ್ನು ಕೊಟ್ಟಿದ್ದೇವೆ. ಅದರ ಒಟ್ಟಿಗೆ ಇಲ್ಲಿ ಈ ಸಂಸ್ಥೆಗೆ ಬಂದಿರುವ ಕೆಲವು ಗಣ್ಯ ವ್ಯಕ್ತಿಯರೊಂದಿಗೆ ನಮಗೆ ರಿಸೋರ್ಸ್ ಪರ್ಸನ್ ಕೂಡ ಬಂದಿದ್ದರು. ಅವರು ಬಂದು ಇಲ್ಲಿ ಆಲ್ಬರ್ಟ್ ಡಿಸೋಜ ಅವರು ಬಂದು ನಮಗೆ ಮಿಮಿಕ್ರಿ ಮಕ್ಕಳಿಗೆ ಎಡ್ವರ್ಡ್ ಲೋಬ್ ಬಂದಿದ್ದರು. ಅವರು ನಮಗೆ ಮಕ್ಕಳಿಗೆ ಒಂದು ಬರೆಯುವುದರಿಂದಾಗಿ ಮಕ್ಕಳು ನಮ್ಮ ಸೊಸೈಟಿಯಲ್ಲಿರುವ ಸಮಸ್ಯೆಯನ್ನು ಹೇಗೆ ಹೋಗಲಾಡಿಸ್ಬೋದು ಅದರ ಬಗ್ಗೆ ಸಹ ಜ್ಞಾನ ಕೊಟ್ಟಿದ್ದರು. ಅವರು FM ಅಲ್ಲಿ ಕೂಡ ವರ್ಕ್ ಮಾಡ್ತಾರೆ, ಹೌದು, ಮಿಮಿಕ್ರಿಯಲ್ಲಿ ವರ್ಕ್ ಮಾಡ್ತಾರೆ, ಮತ್ತು ಇವನು ಬರಹಗಾರರು ಅವರು. ಸೊ ಹಾಗಾಗಿ ಅವರೊಂದು ಒಳ್ಳೆಯ ಜ್ಞಾನವನ್ನು ಕೊಟ್ಟು ಮಕ್ಕಳೊಟ್ಟಿಗೆ ಅಂದರೆ ಒಳ್ಳೆಯ ಮಾಹಿತಿಯನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಇದು ಕೂಡ ಮಕ್ಕಳಿಗೆ ತುಂಬಾ ಉಪಯೋಗವಾಗಿದೆ. ಹೀಗೆ ಈ ಮಕ್ಕಳು ಏನಂತ ಹೇಳಿದರೆ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಜ್ಞಾನ ತುಂಬುವುದರಲ್ಲಿ ಬ್ಯುಸಿ ಆದರೆ ಈಗದು ಪ್ರೆಸೆಂಟ್ ಟೈಮಲ್ಲಿ ಯಾವುದು ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂತ ಹೇಳಿದರೆ, ಒಂದು ಪೇರೆಂಟ್ಸ್ ಅವರಿಗೆ ರೆಸ್ಪೆಕ್ಟ್ ಕೊಡೋದಿರೋದು, ಮತ್ತು ದೊಡ್ಡವರಿಗೆ ಮನೆಯಲ್ಲಿ ಯಾರಿದ್ದಾರೆ ಗ್ರ್ಯಾಂಡ್ ಫಾದರ್ ಇರ್ಬೋದು, ಗ್ರ್ಯಾಂಡ್ ಮದರ್ ಆಗಿರ್ಬೋದು, ಅವರಿಗೆ ರೆಸ್ಪೆಕ್ಟ್ ಕೊಡೋದಿರೋದು, ಟೀಚರ್ಸ್ ಅವರಿಗೆ ರೆಸ್ಪೆಕ್ಟ್ ಕೊಡೋದಿರೋದು, ಇಂಥದ್ದೆಲ್ಲ ಕೆಲವು, ಮತ್ತು ಈ ಮೊಬೈಲ್ ಎಡಿಟ್, TV ಎಡಿಟ್, ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರುವುದಕ್ಕೆ ಇದು ಶಿಬಿರೆಲ್ಲ ಮಾಡೋದ್ರಿಂದ ಸೊಲ್ಯೂಷನ್ ಸಿಗ್ತದೆ. ಯಾಕಂತ ಹೇಳಿದರೆ ಅವರು ಅಟ್ಲೀಸ್ಟ್ ಒಂದು ಅದು ಕಿವಿ ಮಾತಲ್ಲಿ ಅವರಿಗೇನಂದರೆ ಮನಸ್ಸು ಬದಲಾಯಿಸ್ಬೋದು. ಯಾಕಂದರೆ ಕೆಲವು ಮಕ್ಕಳು ತುಂಬಾ ಮೊಬೈಲ್ ಎಡಿಟ್ ಆಗಿದ್ದಾರೆ, ತುಂಬ ಎಡಿಟ್ ಆಗಿ ಅವರನ್ನೇ ಹೇಗೆ ಮುಂದೆ ಕೊಂಡೋಗುವಂಥ ಒಂದು ಆಲೋಚನೆ ಕೂಡ ಇಲ್ಲ. ಅಷ್ಟೊಂದು ನಮಗೆ ಬೇಜಾರಾಗ್ತದೆ ಈಗದು ಪ್ರೆಸೆಂಟ್ ಟೈಮಲ್ಲಿ ಆ ಸಿಚುವೇಶನ್ ನೋಡುವಾಗ. ಯಾಕಂದರೆ ಮಕ್ಕಳಿಗೆ ಜ್ಞಾನ ತುಂಬುವುದು ಎಷ್ಟು ಇಂಪಾರ್ಟೆಂಟ್, ಅದರೊಟ್ಟಿಗೆ ಒಂದು ಮ್ಯಾನರ್ಸ್ ಕಲಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಈಗದು ಪ್ರೆಸೆಂಟ್. ಅದೇನಾಗ್ತದೆ ಅಂತೇಳಿ ಆ್ಯಸ್ ಎ ಟೀಚರ್ಸ್ ಅವರಿಗೆ ಇಸ್ ಅ ವೆರಿ ಬರ್ಡನ್. ಯಾಕಂತ ಹೇಳಿದರೆ ಒಂದು ಪೇರೆಂಟ್ಸ್ ಆದವರು ಅದನ್ನು ಅವರಿಗೆ ಹೇಳಿಕೊಟ್ಟು ಸರಿಪಡಿಸಬೇಕು. ಅದು ಅಲ್ಲಿ ಆಗದಿದ್ದಾಗ ಈ ಸ್ಕೂಲಲ್ಲಿ ಬಂದು ಅದು ರಿಯಾಕ್ಷನ್ ಆಗ್ತದೆ. ಆಗ ಪೇರೆಂಟ್ಸ್ಗೆ ಅರ್ಥ ಆಗೋದಿಲ್ಲ ಈ ಮಕ್ಕಳು ಸ್ಕೂಲಲ್ಲಿ ಹೇಗಿರ್ತಾರೆ ಅಂತೇಳಿ. ಸೊ ಅವರನ್ನು ನಾವು ಅರ್ಥ ಮಾಡಿಕೊಂಡು ಒಂದು ಕ್ಲಾಸ್ ನಡೆಸೋದು ಇಸ್ ವೆರಿ ಡಿಫಿಕಲ್ಟ್ ಪ್ರೆಸೆಂಟ್ ಇನ್ ಸಿಚುವೇಶನ್ಸ್. ಈಗದು ಸಿಚುವೇಶನಲ್ಲಿ ಲೆಟ್ ಆಲ್ ಆಸ್ ಅ ಟೀಚರಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಮಕ್ಕಳನ್ನು ಒಳ್ಳೆ ಒಂದು ಮಾರ್ಗಕ್ಕೆ ಅವರು ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ಳುವ ಹಾಗೆ, ಇನ್ನು ಮುಂದಕ್ಕೆ ಅವರು ಈ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟುವ ರೀತಿಯಲ್ಲಿ ಅವರಿಗೆ ನಮಗೆ ಅವರು ರೆಸ್ಪೆಕ್ಟ್ ಕೊಡೋದಿರಲಿ, ಬಟ್ ನಮ್ಮ ಕೆಲಸವನ್ನು ನಾವು ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ನಡೆಸ್ತಾ ಇದ್ದೇವೆ. ಸೊ ಹಾಗೇ ಈಗ ನಮ್ಮ ರಿಷಲ್ ಚಾರಿಟೇಬಲ್ ಟ್ರಸ್ಟಲ್ಲಿ ಈ 15 days ಇದು ಕಾರ್ಯಕ್ರಮ ನಡೆಸಿದ್ದೇವೆ. ಸಮ್ಮರ್ ಕ್ಯಾಂಪ್ ನಡೆಸಿದ್ದೇವೆ. ಈ ಸಮ್ಮರ್ ಕ್ಯಾಂಪಲ್ಲಿ ಮಕ್ಕಳಿಗೆ ನಾವು ಸಾಧ್ಯವಾದಷ್ಟು ಒಳ್ಳೆಯ ಜ್ಞಾನವನ್ನು ಕೊಟ್ಟು ಅವರ ಎಂಟರ್ಟೈನ್ಮೆಂಟ್ ಮಾಡಿ ಅವರ ಮನಸ್ಸನ್ನು ಕೂಡ ಒಳ್ಳೆ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಮತ್ತು ಇನ್ನು ಮುಂದೆ ಕಲಿಯುವುದಕ್ಕೂ ಸಹ ಅವರು ಒಳ್ಳೆ ರೀತಿಯಲ್ಲಿ ಇರುವ ಹಾಗೆ ಸಮ್ಮರ್ ಕ್ಯಾಂಪ್ ಮಾಡಿದ್ದೇವೆ. ಸೊ ಇವತ್ತು ನಮ್ಮ ಸಭೆಗೆ ಬಂದಿರುವ ಎಲ್ಲ ಅತಿಥಿಗಳು ಅವರವರ ಅನುಭವದ ಮಾತನ್ನು ಹೇಳಿದ್ದಾರೆ. ಆ ಅನುಭವದ ಮಾತುಗಳು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಕಿವಿಗೆ ತಲುಪಿ ಇನ್ನು ಮುಂದಕ್ಕೆ ನಿಮ್ಮಲ್ಲಿರುವ ಕೆಲವು ನೆಗೆಟಿವ್ ಥಾಟ್ಸ್ ಎಲ್ಲ ಇದ್ದರೆ, ಓಕೆ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇದ್ದರೆ ಅದನ್ನು ಸರಿಪಡಿಸಿ ಮುಂದೆ ಒಳ್ಳೆ ಮಕ್ಕಳಾಗಿ ಬೆಳೀರಿ. ಇನ್ನೂ ಈಗ ಪ್ರೆಸೆಂಟ್ ನಾವು ನಮ್ಮ ಸೊಸೈಟಿಯಲ್ಲಿ ಈ ಗಣ್ಯ ವ್ಯಕ್ತಿಗಳೆಲ್ಲ ಕೂತ್ಕೊಂಡು ನೀವು ಸ್ಟೇಜಲ್ಲಿ ಇದರಲ್ಲಿ ನಿಮ್ಮ ಎದುರು ಕೂತಿದ್ದಾರೆ. ಸೊ ನೆಕ್ಸ್ಟ್ ಜನ್ರೇಷನಲ್ಲಿ ನೀವಿರಬೇಕು ಇಲ್ಲಿ, ಅಂದರೆ ಅದು ಇರಬೇಕಂತ ಹೇಳಿದರೆ ಹೇಗೆ, ನಿಮ್ಮನ್ನು ನೀವು ಸರಿಪಡಿಸಿದರೆ ಮಾತ್ರ ಆಗೋದು, ಇಲ್ಲದಿದ್ದರೆ ಸಾಧ್ಯ ಇಲ್ಲ. ನಿಮ್ಮನ್ನು ನೀವು ಸರಿಪಡಿಸೋದಂತಾದರೆ ಖಂಡಿತವಾಗಿ ಇಂಥ ಜಾಗದಲ್ಲಿ ನೀವು ಕೂತ್ಕೊಳ್ತೀರಾ ನೆಕ್ಸ್ಟಿಗೆ. ನಮಗೆ ಒಂದು ಖುಷಿ ಆ್ಯಸ್ ಎ ಟೀಚರ್ಸ್ ಆಗಿ, ಮಕ್ಕಳು ಒಂದು ದೊಡ್ಡ ಪೊಸಿಷನಲ್ಲಿ ಕೂತ್ಕೊಳ್ತಾರೆ ಅಂತ ಹೇಳಿದರೆ ಒಂದು ಟೀಚರಿಗೆ ತುಂಬ ಖುಷಿ. ಅಂದರೆ ನನ್ನ ಸ್ವಂತ ಮಕ್ಕಳಿಗಿಂತ ನಾವು ನಿಮಗೆ ಮಕ್ಕಳಿಗೆ ಕಲಿಸುವಾಗ ನಮ್ಮ ಮಕ್ಕಳು ಹೋಗಿ ಆ ಪೊಸಿಷನಲ್ಲಿದ್ದಾರೆ, ಹೈಯರ್ ಪೊಸಿಷನಲ್ಲಿದ್ದಾರೆ, ಒಳ್ಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಬೆಳೀತಿದ್ದಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಖುಷಿ ಟೀಚರ್ಸ್ ಅವರಿಗೆ ಬೇರೆ ಯಾವುದೂ ಇಲ್ಲ. ಮತ್ತು ಅದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಕೂಡ ನಿಮಗೆ ಯಾವುದೂ ಇಲ್ಲ. ಟೀಚರ್ಸ್ ಅವರು ಯಾವುದು ಬ್ಲೆಸ್ಸಿಂಗೇ ಮಾಡ್ತಿರ್ತಾರೆ ಮಕ್ಕಳು ಒಳ್ಳೆಯದಾಗಲಿ ಅಂತೇಳಿ, ಸೊಸೈಟಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳಿಬೇಕಂತೇಳಿ. ನಾವೆಲ್ಲ ಶಾಲೆಗೆ ಹೋದವರೇ, ಪ್ರತಿಯೊಬ್ಬರು ಇಲ್ಲಿದ್ದವರೆಲ್ಲ ಶಾಲೆಗೆ ಹೋಗಿ ಬಂದವರೇ. ಟೀಚರ್ಸ್ ಅವರನ್ನು ನಾವು ಎಷ್ಟು ಪ್ರೀತಿಸ್ತಿದ್ದೀವಿ, ನಾವೆಷ್ಟು ರೆಸ್ಪೆಕ್ಟ್ ಮಾಡ್ತಿದ್ದೀವಿ ಅದು ನಮಗೆ ಗೊತ್ತುಂಟು. ಸೊ
ಈಗ ಕೊನೆಯ ಹಂತದಲ್ಲಿದ್ದೇವೆ ನಾವು. ರೀಚಲ್ ಚಾರಿಟೇಬಲ್ ಟ್ರಸ್ಟ್ ಇಂದು 23/5/2025 ಉದ್ಘಾಟನಾ ಸಮಾರಂಭ ನಡೆದಿದ್ದು, ಇಲ್ಲಿಗೆ ಬಂದಿರುವ ಮುಖ್ಯ ಗೌರವಾನ್ವಿತ ಅತಿಥಿಗಳಾಗಿರುವ ಡೆಮಿಟ್ರಿಸ್ ಜೆ ಡಿಸೋಜಾ, ಸಂತ ಸೆಬಾಸ್ಟಿಯನ್ ಚರ್ಚ್ ಸಂಚಾಲಕರು, ವಿನ್ಸೆಂಟ್ ಡಿಸೋಜಾ ಅಧ್ಯಕ್ಷರು, ಆದರ್ಶ ಪೆರ್ಮನೂರು, ಸಿರಿಲ್ ರಾಬರ್ಟ್ ಡಿಸೋಜಾ, ರೀಚಲ್ ಚಾರಿಟೇಬಲ್ ಟ್ರಸ್ಟ್ ಮುಖ್ಯಸ್ಥರು, ಹರೀಶ್ ಆಚಾರ್ಯ ಅನಾಥಾಶ್ರಮ ಸ್ಕೂಲು ಮಾಸ್ಟರ್ ಆಗಿದ್ದಾರೆ. ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು.